ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ಇಲ್ಲಿ ನಾನು ಮೀಡಿಯಮ್ ಸೈಜಿಂದು 2 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇವತ್ತು ನೋಡಿರಿ ನಾವು ಈರುಳ್ಳಿ ಪಕೋಡ ಮಾಡಿದೆವು ಮತ್ತು ಈರುಳ್ಳಿ ಬೋಂಡ ಅದೆಲ್ಲ ಮಾಡಿದ್ದೆವು ನೋಡಿರಿ. ಇವತ್ತು ನಾನು ಇದರಲ್ಲೇ ಇದು ಮೊಟ್ಟೆ ಪಕೋಡ ಮಾಡ್ತಾಯಿದ್ದೀನಿ ರೀ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ಇದು ಒಂದು ಹೊಸ ಒಂದು ಟೇಸ್ಟ್ ಆಗಿರುತ್ತೆ ರೀ. ಹಾಗಾಗಿ ನಾನು ಇದು ಸ್ವಲ್ಪ ಈರುಳ್ಳಿ ನೋಡಿರಿ ತೆಳ್ಳಗೇ ಕಟ್ ಮಾಡ್ಕೋಬೇಕು. ನಾವು ಈ ಥರ ಬಿಡಿ ಬಿಡಿಯಾಗಿಯೇ ನಾವು ಈರುಳ್ಳಿಯನ್ನು ಬಿಡಿಸ್ಕೋಬೇಕು, ಅಂದರೆ ಈ ಥರನೇ ಕಟ್ ಮಾಡಬೇಕು ರೀ. ನಮ್ಮ ಚಾನಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ಇವತ್ತು ನೋಡಿರಿ ಇದಕ್ಕೇ ನಾನು ಸ್ವಲ್ಪನೇ ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಸ್ವಲ್ಪನೇ ಅಂದರೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಸ್ವಲ್ಪನೇ ಅರಿಶಿನವನ್ನು ಸೇರಿಸ್ತಾ ಇದ್ದೀನಿ ರೀ. ಸ್ವಲ್ಪನೇ ಇದು ಚಿಕನ್ ಮಸಾಲ ಇದೆ ರೀ. ಬೇಡ ಅಂತನೋರು ಸ್ಕಿಪ್ ಮಾಡ್ಬೋದು, ಬೇಕು ಅಂತ ಏನಾದ್ರು ಹಾಕ್ಕೋಬೋದು. ಇವಾಗ ಇದಕ್ಕೇ ನೋಡಿರಿ ಸ್ವಲ್ಪನೇ ಅಚ್ಚ ಖಾರದ ಪುಡಿಯನ್ನು ಸಹ ಹಾಕ್ತಾಯಿದ್ದೇನೆ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ರೀ. ಇದು ಯಾಕಂದರೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇದಕ್ಕೆ ಹಿಡ್ಕೋಬೇಕು ನೋಡಿರಿ. ಹಾಗಾಗಿ ಇದೊಂದು ತುಂಬ ವೆರೈಟಿ ಆದಂತಹ ಟೇಸ್ಟ್ ರೀ. ನಾನು ತುಂಬ ವೆರೈಟಿ ವಿಡಿಯೋಗಳನ್ನು ಹಾಕಿದ್ದೀನಿ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆದರೆ ನಿಮಗೆ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು ರೀ. ಇವಾಗ ನೋಡಿರಿ ಇದನ್ನು ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ. ಅಂದರೆ ಸ್ವಲ್ಪ ಇದಕ್ಕೆಲ್ಲನೂ ಹಾಕಬೇಕು. ನಾನು ಒಂದು ಹಸಿಮೆಣ್ಸಿನ್ಕಾಯಿ ಒಣ ಖಾರದ ಪುಡಿ ಹಾಕಿನಂಥೇಳಿ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನು ಇಟ್ಕೊಂಡಿದ್ದೀನಿ ರೀ. ಇವಾಗ ನೋಡಿರಿ ನಾನಿಲ್ಲಿ ಒಂದು 2 ಮೊಟ್ಟೆಯ ಲೆಕ್ಕದಲ್ಲಿ ಮಾಡ್ತಾಯಿದ್ದೀನಿ. 2 ಮೀಡಿಯಮ್ ಈರುಳ್ಳಿಗೆ 2 ಮೊಟ್ಟೆಯನ್ನು ತೊಗೊಂಡಿದ್ದೇನೆ. ಇವಾಗ ನೋಡಿರಿ ನಾನು ಮೊಟ್ಟೆಯನ್ನು ಹೊಡೆದ್ಬಿಟ್ಟು ಇದಕ್ಕೇ ಹಾಕೋತಾ ಇದ್ದೀನಿ. ಈಗ ಮನೆಯಲ್ಲಿ ಒಂದು 4 ಜನ ಇದ್ದರೆ ನೋಡಿರಿ ಈ ಥರ ಒಂದು 2 ಮೊಟ್ಟೆ ಇದ್ದರೆ ಸಾಕು. ಈ ಒಂದು ಪಕೋಡ ಮಾಡಿದ್ರೆ ನೋಡಿರಿ ಊಟ ಟೈಮಿಗೆ ಆಗಿರ್ಬೋದು, ಸ್ನ್ಯಾಕ್ಸ್ ಟೈಮಿಗೆ ಆಗಿರ್ಬೋದು, ತುಂಬ ಒಂದು ಟೇಸ್ಟಾಗಿಯೂ ಇರುತ್ತೆ ರೀ. ಈ ಒಂದು ನೀವು ಆನಿಯನ್ ಪಕೋಡಕ್ಕಿನ್ನಲು ಈ ಒಂದು ಮೊಟ್ಟೆ ಪಕೋಡ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಆಗಿರುತ್ತೆ ರೀ. ಇದನ್ನು ನಾವು ಈ ಥರನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇವೆ ನೋಡ್ಬೋದು. ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೋಬೇಕ್ರಿ. ಈ ಥರ ಫುಲ್ಲು ಮೊಟ್ಟೆ ನೋಡಿರಿ ತುಂಬ ಜಾಸ್ತಿನೇ ಇಲ್ಲ ಕಡಿಮೆನೇ ಇಲ್ಲ, ಮೀಡಿಯಮ್ ಆಗಿ ಇದಕ್ಕೆ ನಾವು ಕರೆಕ್ಟಾಗಿ 1-2 ಮೊಟ್ಟೆಯನ್ನು ಹಾಕ್ಕೊಂಡಿದ್ದೇವೆ. ಇವಾಗ ನೋಡ್ಬೋದು ರೀ ಇಲ್ಲಿ ನಾನು ಸ್ವಲ್ಪನೇ ಮಸಾಲವನ್ನು ತೆಗೆದಿಟ್ಕೊಂಡಿದ್ದೇನೆ. ಇದು ನೋಡಿರಿ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ತೊಗೊಂಡಿನಿ. ಸ್ವಲ್ಪನೇ ಅರಿಶಿನವನ್ನು ತೊಗೊಂಡಿದ್ದೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಸ್ವಲ್ಪನೇ ನಾವು ಕಡಲೆ ಹಿಟ್ಟು ಹಾಕಿದಾಗೆ ಬೋಂಡಕ್ಕಂದರೆ ಸ್ವಲ್ಪನೇ ನಾವು ಪಕೋಡಕ್ಕಾದ್ರೂ ಸ್ವಲ್ಪನೇ ಸೋಡಾ ಹಾಕ್ತೀವಿ. ಸೋಡಾ ಹಾಕಿದ್ರೆ ಚೆನ್ನಾಗಿರುತ್ತೆ, ಹಾಗಾಗಿ ಸೋಡಾವನ್ನು ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಮತ್ತು ನೋಡ್ಬೋದು ಇಲ್ಲಿ ನಾನು ಚಿಕನ್ ಮಸಾಲ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಚಿಕನ್ ಮಸಾಲ. ಇಲ್ಲಿ ಒಂದು 50 ಗ್ರಾಮ್ ಅಷ್ಟು ಅಂದರೆ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಇವಾಗ ಇದನ್ನು ಸ್ವಲ್ಪ ನಾವು ಇವಾಗೇನು ನಾವು ಇಟ್ಕೊಂಡಿದ್ದೆ ನೋಡಿರಿ ಮಸಾಲ ಇದಕ್ಕೇ ಹಾಕ್ಕೋಬೇಕು. ಹಾಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸನ್ನು ಮಾಡಬೇಕು ರೀ. ಇವಾಗ ಇದಕ್ಕೇ ನೋಡಿರಿ ನಾವು ಸ್ವಲ್ಪ 1-2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡ್ರೆ ಸಾಕು. ಇದರೊಳಗೆ ನಾವು ಆಯಿಲ್ ಹಾಕೋದು ಏನಕ್ಕಂದರೆ ಸ್ವಲ್ಪ ಗರಿಯಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಇದಕ್ಕೆ ಆಯಿಲ್ ಹಾಕ್ಕೊಂಡಿದ್ದೀನಿ ರೀ. ಇಲ್ಲಿ ನೋಡ್ಬೋದು ಒಂದು ಸಣ್ಣ ಲೋಟದಲ್ಲಿ ಸ್ವಲ್ಪ ನಾವೀಗ ಬೋಂಡಕ್ಕೆ ಕಲಿಸ್ತೀವಿ ನೋಡಿರಿ, ಅದಕ್ಕಿನ್ನೂ ಸ್ವಲ್ಪ ನಾವು ಗಟ್ಟಿ ಅಂದರೆ ಸ್ವಲ್ಪನೇ ಗಟ್ಟಿಗಾಗಿ ಕಲಿಸ್ಬೇಕು. ಸ್ವಲ್ಪ ನೋಡಿ ಹಾಕ್ಕೋಬೇಕು ನೀರು ಅಳತೆಯಿಂದ. ಇದು ಚೆನ್ನಾಗಿ ಈ ಥರನೇ ಮಿಕ್ಸ್ ಮಾಡಬೇಕು ರೀ. ಇವಾಗ ನೋಡ್ಬೋದು ಸ್ವಲ್ಪ ಇದು ನಾನು ಗಟ್ಟಿನೇ ಈ ಥರನೇ ಕಲಿಸ್ಕೊಂಡಿದ್ದೀನಿ ರೀ. ಇದನ್ನು ನಾನು ನೋಡ್ಕೊಂಡು ಸ್ವಲ್ಪನೇ ಇವಾಗ 1 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕೋತಾ ಇದ್ದೇನೆ. ಅಂದರೆ ಇದು ಸ್ವಲ್ಪ ನೋಡಿನೇ ಚೆನ್ನಾಗಿ ಈ ಥರ ಹದವಾಗಿ ಕಲಿಸ್ಬೇಕು. ಇವಾಗ ನೋಡ್ಬೋದು ರೀ ಸ್ವಲ್ಪ ನಾವು ಬೋಂಡಕ್ಕೆ ಹಾಕೋದಕ್ಕಿನ್ನಲು ಸ್ವಲ್ಪನೇ ಗಟ್ಟಿಗಾಗಿದೆ ಇದು. ಅದಕ್ಕೇ ಈಗ ನಾವು ಮೊಟ್ಟೆಯನ್ನು ಕಲಸಿ ಇಟ್ಕೊಂಡಿದ್ದೇವೆ ನೋಡಿರಿ, ಇದರದ್ದು ಮಿಶ್ರಣವನ್ನು ಹಾಕ್ಕೊಳ್ಳೋಣ. ಇದಕ್ಕೇ ಚೆನ್ನಾಗಿ ನಾವು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಇದು ನಮಗೆ ತುಂಬ ಚೆನ್ನಾಗಾಗುತ್ತೆ ನೋಡ್ಬೋದು. ಇವಾಗ ಇದು ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳುವೂ ಇಲ್ಲ. ನಾವು ಮೊಟ್ಟೆ ಹಾಕಿದ ಕಾರಣಕ್ಕಾಗಿ ಇವಾಗ ಇದು ಗಟ್ಟಿಗೆ ಇದಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡ್ಬೋದು ರೀ. ಈ ಥರ ನಮಗೆ ಈ ಥರ ಕೈಯಲ್ಲಿ ಈ ಥರ ಹಿಡಿದ್ರೆ ಬರುತ್ತೆ. ಇವಾಗ ನಮ್ಮದು ಇದು ಕಲಸೋದು ಆಗಿದೆ ರೀ. ನಾವಿಲ್ಲಿ ಆಯಿಲನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ. ಇದನ್ನು ನೀವು ಜಸ್ಟ್ ಶಾಲು ಫ್ರೈ ಥರನೂ ಮಾಡ್ಬೋದು, ತುಂಬ ಆಯಿಲ್ ಹಾಕಿನೂ
ಕರಿಬೋದು. ಇವಾಗ ನೋಡ್ಬೋದು ರೀ ನಮ್ಮದು ಆಯಿಲು ಬಿಸಿ ಆಗಿದೆ. ಈ ಆಯಿಲು ಬಿಸಿ ಆದಾಗೆ ನೋಡಿರಿ ನಾವು ಇದನ್ನು ನಾವು ಮಾಡಿರುವಂಥದ್ದು ಸ್ವಲ್ಪನೇ ಈ ಥರನೇ ಹಾಕಬೇಕು. ತುಂಬ ದೊಡ್ಡದನ್ನು ಬೇಡ, ತುಂಬ ಚಿಕ್ಕದನ್ನು ಬೇಡ, ಮೀಡಿಯಮ್ ಆಗಿಯೇ ಇಷ್ಟಿಷ್ಟೇ ನಾವು ಬೋಂಡದ ಥರನೇ ಇದನ್ನು ಸ್ವಲ್ಪ ಲೂಸ್ ಮಾಡಿ, ಅಂದರೆ ಈ ಥರನೇ ನಾವು ಹಾಕೋದು ಹೋದರೆ ಸಾಕು. ಸ್ವಲ್ಪ ಒಂದು ಬೆಂದಾದಮೇಲೆ ಒಂದು ಬಿಟ್ಟರೆ ಅದು ಸ್ವಲ್ಪ ಇಲ್ಲಿ ಅಟ್ಯಾಚ್ ಆಗೋದಿಲ್ಲ ರೀ. ಹಾಗಾಗಿ ಇದನ್ನು ಈ ಥರ ಹಾಕ್ಕೊಂಡಿದ್ದೇನೆ. ಇವಾಗ ನೋಡ್ಬೋದು ರೀ, ನಾನು ಫಸ್ಟ್ ಟೈಮ್ ಹಾಕಿದ್ದೆ ನೋಡಿರಿ, ಅದನ್ನು ಈ ಥರನೇ ಬಿಡಿಸ್ಕೊತಾ ಇದ್ದೀನಿ. ನೋಡ್ಬೋದು, ಈ ಥರ ನೋಡ್ಬೋದು, ತುಂಬ ಚೆನ್ನಾಗಿ ಬಿಡಿಯಾಗಿನೂ ಬಂದಿರುತ್ತೆ. ನೋಡ್ಬೋದು, ಸ್ವಲ್ಪ ಆಯಿಲ್ ಚೆನ್ನಾಗಿ ಬಿಸಿ ಮಾಡಿಕೊಂಡ್ರೆ ನೋಡ್ಬೋದು, ಒಂದೆರಡು ಮೊಟ್ಟೆಯಲ್ಲಿ ಒಂದು 5ರಿಂದ 6 ಜನ ಚೆನ್ನಾಗಿ ಸಾಯಂಕಾಲಿಗೆ ಊಟಕ್ಕೆ ಸೈಡಿಗಾದ್ರೂ ಆಗುತ್ತೆ, ಸಾಯಂಕಾಲ ಸ್ನ್ಯಾಕ್ಸಿಗಾದ್ರೂ ಆಗುತ್ತೆ. ನೋಡ್ಬೋದು, ಇದನ್ನು ತಿರುಗಿಸಿದ್ದೀನಿ ರೀ, ಎಷ್ಟು ಬೇಗ ಬೆಂದಿದೆ ನೋಡ್ಬೋದು. ಇವಾಗ ನೋಡ್ಬೋದು ರೀ, ನಾವು ಈ ಕಡೆ ಟರ್ನ್ ಮಾಡ್ಕೊಳ್ಳೋಣ. ಈ ಕಡೆ ನಾನು ಫಸ್ಟಿಗೆ ಈ ಕಡೆ ಹಾಕಿದ್ದೆಲ್ಲ ನೋಡ್ಬೋದು, ನಮ್ಮದು ಇದು ಸರಿಯಾಗಿದೆ, ಕಲರು ಚೇಂಜ್ ಆಗಿದೆ. ನಾನು ಇದು ಫಸ್ಟ್ ಟೈಮ್ ಏನು ಹಾಕಿದ್ದೆ ನೋಡಿರಿ, ಅದನ್ನು ತೆಗೆದು ಇಟ್ಕೊತಾ ಇದ್ದೀನಿ. ನೋಡ್ಬೋದು, ನಮ್ಮದು ಚೆನ್ನಾಗಾಗಿದೆ. ಅಂದರೆ ಮೊಟ್ಟೆಯಲ್ಲಿ ಹಾಕಿ ಪಕೋಡ ಮಾಡ್ತೀವಿ ನೋಡಿರಿ, ತುಂಬ ಚೆನ್ನಾಗಿ ದೊಡ್ಡದಾಗಿ ಆಗಿದೆ. ನೋಡ್ಬೋದು ಇವಾಗ ನಾನು ತೆಗೆದಿಟ್ಕೊಂಡಿದ್ದೇನೆ ರೀ, ತುಂಬ ಆಯಿಲ್ ಹೋಗೋದಿಲ್ಲ. ನೋಡ್ಬೋದು, ನಾನು ಫಸ್ಟಿಗೆ ಹಾಕಿದ ಆಯಿಲಲ್ಲೇ ಇದನ್ನು ಈ ಥರ ಬಿಡ್ತಾ ಇದ್ದೀನಿ ರೀ. ತುಂಬ ಸುಲಭವಾಗಿ ಮಾಡುವಂಥದ್ದು. ನೋಡ್ಬೋದು, ಇವಾಗ ನೋಡ್ಬೋದು ರೀ, ನಮ್ಮದು ರೆಡಿ ಆಗಿದೆ. ನೋಡ್ಬೋದು, ನಾನು ಇದನ್ನು ಒಂದು 10ರಿಂದ 15 ಪ್ಲೇಟು ಅದು ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ ರೀ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ನೋಡ್ಬೋದು, ಇಲ್ಲಿ ನಾವು ಮೊಟ್ಟೆ ಹಾಕಿದ್ರಲಿಂತ ಇದು ಒಳಗಡೆ ಹಸಿ ಏನೂ ಇಲ್ಲ. ನೋಡ್ಬೋದು ರೀ, ತುಂಬ ಚೆನ್ನಾಗಿ ಒಳ್ಳೆ ಒಂದು ರಾತ್ರಿ ಊಟಕ್ಕಾಗಲಿ ಮಧ್ಯಾಹ್ನ ಊಟಕ್ಕಾಗಲಿ ತುಂಬ ಒಂದು ಟೇಸ್ಟಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.